ಈ ರೀತಿ ಹೂವುಗಳಂತೂ ನಾನು ಫಸ್ಟ್ ಟೈಮ್ ನೋಡಿರೋದು. ಅಷ್ಟು ದೊಡ್ಡದು ರೋಸಸ್ಸು, ಅಷ್ಟು ದೊಡ್ಡ ಡೇರಾ ಹೂವು ಎಲ್ಲನೂ ಇತ್ತು. ಗೆಸ್ ಮಾಡಿ ಈ ಪ್ಲೇಸ್ ಯಾವುದು ಅಂತ. ನಮಸ್ಕಾರ ಎಲ್ರಿಗೂ. ಸೊ ವೀಕೆಂಡ್ ಆಗಿರೋದ್ರಿಂದ ನನಗೆ ತುಂಬ ಅನಿಸ್ತಿತ್ತು ಎಲ್ಲಾದರೂ ಹೋಗಬೇಕು ಅಂತೇಳ್ಬಿಟ್ಟು. ಹಾಗಾಗಿ ನಾವು ಹೊರಟಿದ್ದು ಲಾಲ್ಬಾಗ್ ಕಡೆಗೆ. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಫ್ಲವರ್ ಶೋ ಇತ್ತು ಅಂತ ಹೇಳ್ಬಿಟ್ಟು. ಈ ಮಂತಲ್ಲಿ ಮಾಡ್ತಾರೆ ಅಂತ ಗೊತ್ತಿತ್ತು, ಬಟ್ ಎಕ್ಸಾಕ್ಟಾಗಿ ಡೇಟ್ಸ್ ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾವು ಹೋದ್ವಿ. ಅಲ್ಲಿ ಫ್ಲವರ್ ಶೋ ಇತ್ತು, ತುಂಬಾ ಖುಷಿ ಆಯಿತು. ಫಸ್ಟ್ ಹೋಗಿದ ತಕ್ಷಣ ಈ ರೀತಿ ಒಂದು ಶಿವನ ಟೆಂಪಲ್ ಸಿಗುತ್ತೆ, ತುಂಬಾ ಪೀಸ್ಫುಲ್ಲಾಗಿತ್ತು, ಚೆನ್ನಾಗಿತ್ತು. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಹೋಗ್ತಾಯಿದ್ರೆ ಈ ರೀತಿ ಪಾರಿವಾಳಗಳೆಲ್ಲ ಇತ್ತು. ಲಿಟ್ರಲಿ ಒಂದು ದೊಡ್ಡ ರಿಫ್ರೆಶ್ಮೆಂಟೇ ಅನ್ನಿಸ್ತು ನನಗೆ. ನೀವೇನಾದರೂ ಲಾಲ್ಬಾಗ್ ಹೋದರೆ ಈ ಒಂದು ಪ್ಲೇಸ್ಗೆ ಹೋಗೋದು ಮಿಸ್ ಮಾಡಬೇಡಿ, ಬಿಕಾಸ್ ಇದು ಒಂದು ಸ್ವಲ್ಪ ಒಳಗಡೆ ಮಾಡಿದ್ದಾರೆ. ತುಂಬ ಜನ ಇದನ್ನು ನೋಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಗ್ಲಾಸ್ ಹೌಸ್ ಹತ್ರ ಹೋಗ್ತೀರಾ, ಫ್ಲವರ್ ಶೋ ನೋಡ್ಕೊತೀರಾ, ಬರ್ತೀರಾ. ಬಟ್ ಹಳ್ಳಿಯ ವಾತಾವರಣ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಅಷ್ಟು ಸಖತ್ತಾಗಿದೆ ಇದನ್ನು ನೋಡೋಕ್ಕೆ. ಮನೆ ಥರ ಮಾಡಿ, ಕೋಳಿ ಮತ್ತು ಗುಡಿಸ್ಲುಗಳು, ಅದಾದಮೇಲೆ ಹಳೆಯ ಕಾಲದಲ್ಲಿ ಯಾವ ರೀತಿ ರೈತರು ಬೆಳೆ ಬೆಳೀತಿದ್ರು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಎಷ್ಟು ನೀಟಾಗೆ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿಯಾಯಿತು ನೋಡೋಕ್ಕೆ. ದನದ ಕೊಟ್ಟಿಗೆ ಮಾಡಿದ್ದಾರೆ. ಸೊ ನೀವೇನಾದರೂ ಹೋದರೆ ಖಂಡಿತ ಈ ಪ್ಲೇಸ್ನ ಮಿಸ್ ಮಾಡಬೇಡಿ, ನೋಡಿಕೊಂಡೇ ಬನ್ನಿ. ಸೊ ನಮಗೆ ಅನ್ನ ಕೊಡ್ತಾಯಿರೋ ರೈತರಿಗೆಲ್ಲರಿಗೂ ಒಂದು ಸಲಾಮ್ ಹಾಕ್ತಾ ನೆಕ್ಸ್ಟ್ ನಾವು ಏನು ಮಾಡಿದ್ವಿ ಅಂತಂದರೆ, ಹಾಗೆ ಪಾರ್ಕೆಲ್ಲ ಒಂದು ವಾಕ್ ಮಾಡಿಕೊಂಡು ಅದಾದಮೇಲೆ ಫ್ಲವರ್ ಶೋ ಕಡೆಗೆ ಹೋದ್ವಿ. ಫ್ಲವರ್ ಶೋ ಎಲ್ಲಿ ಮಾಡಿದ್ದಾರೆ ಆ ಪ್ಲೇಸ್ನ ನೋಡೋಕ್ಕೆ ಎಂಟ್ರೆನ್ಸ್ ಫೀಸ್ ಬಂದು ದೊಡ್ಡವ್ರಿಗೆ 100 ರೂಪೀಸ್ ಇದೆ, ಚಿಕ್ಕ ಮಕ್ಕಳಿಗೆ 80 ರೂಪೀಸ್ ಇದೆ. ಇದು ಆಗಸ್ಟ್ 6 ಅಪ್ ಟು 17 ತನಕ ಇರುತ್ತೆ. ಸೊ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಹೋಗಿ, ಬಿಕಾಸ್ ಈ ಸರಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಪ್ರೆಸೆಂಟೇಷನ್ ಎಲ್ಲನೂ ಎವ್ರಿ ಇಯರೂ ಸಹ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಬರ್ತಾರೆ, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿಂದ ಹಾಗೆ ನಾವು ವಾಕ್ ಮಾಡಿಕೊಂಡು ಮುಂದೆ ಬಂದ್ವಿ. ಇಲ್ಲಿ ಡಕ್ಕೆಲ್ಲ ಕಾಣಿಸ್ತಿದೆಯಲ್ವಾ, ಇಲ್ಲೊಂದು ಕೆರೆ ಥರ ಇತ್ತು, ಡಕ್ಕೆಲ್ಲ ಇತ್ತು. ಅದಾದಮೇಲೆ ಆಪೋಸಿಟಲ್ಲಿ ನ್ಯಾಚುರಲಾಗಿ ಫಾಲ್ಸ್ ಮಾಡಿದರು. ಇದಕ್ಕೂ ಸಹ ಟೈಮಿಂಗ್ಸ್ ಇರುತ್ತೆ, ಯಾವಾಗಲೂ ಈ ರೀತಿ ವಾಟರ್ ಬೀಳಲ್ಲ ಈ ಫಾಲ್ಸಲ್ಲಿ. ಎವ್ರಿ ಹಾಫ್ ಆನ್ ಅವರ್ಗೆ ಒನ್ ಟೈಮು 15 ಮಿನಿಟ್ಸ್ ಆನ್ ಮಾಡ್ತಾರೆ ಈ ವಾಟರ್ ಫಾಲ್ಸ್ನ. ಅದಾದಮೇಲೆ ನೆಕ್ಸ್ಟು ಮುಂದಕ್ಕೆ ಬಂದರೆ ಫ್ಲವರ್ ಶೋ. ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಲಿಟ್ರಲಿ ಫ್ಲವರ್ಸ್ ಎಲ್ಲ ನೋಡ್ತಿದ್ರೆ, ಬಿಕಾಸ್ ನಾವು ಫಸ್ಟ್ ಡೇನೇ ಹೋಗಿದ್ವಿ ಅನಿಸುತ್ತೆ, ತುಂಬಾ ಫ್ರೆಶ್ ಆಗಿತ್ತು ಫ್ಲವರ್ಸ್ ಎಲ್ಲನೂ, ಸಖತ್ತಾಗಿತ್ತು. ಹೊರಗಡೆನೂ ಅಷ್ಟೇ ಈ ರೀತಿ ಆನೆಗಳೆಲ್ಲ ಮಾಡಿದ್ರು, ನೋಡ್ತಿದ್ರೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ನೀವು ಏನಾದರೂ ಫ್ಲವರ್ ಶೋ ವಿಸಿಟ್ ಮಾಡಿದ್ರಾ? ಸೊ ಕಮೆಂಟ್ ಮಾಡಿ ತಿಳಿಸಿ, ನಾನು ನೋಡಿ ಖುಷಿ ಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.